ಲಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಇಷ್ಟು ಮಳೆ ಬರ್ತಾ ಇರುವಾಗ ಟೆರೆಸ್ ಮೇಲೆ ಶಿವ ಏನ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ? ಈ ಟೈಮ್ ಅಲ್ಲಿ ಎರಡು ಮುಖ್ಯವಾಗಿರೋದು ಅಂದ್ರೆ ಒಂದು ಸಂಗೀತ ಮತ್ತೆ ಬಿಸಿ ಬಿಸಿ ಪಕೋಡ. ಭೀಮ್ಸೇನ್ ಒಡೆ ತಗೊಂಡ್ ಬಾ, ಮಜವಾಗಿರುತ್ತೆ. ಆಮೇಲೆ ನಾನು ಸಂಗೀತನ ಹಾಡ್ಬೇಕು. ಸರಿ, ಈಗ್ಲೇ ತಂದೆ. ಯಾರಾದ್ರೂ ತಾತ ಆಡ್ತಿರೋ ಹಾಡನ್ನ ನಿಲ್ಸಿ. ಅಯ್ಯಯ್ಯೋ, ನನಗ್ ಸಾಕಾಗಿದೆ ಇದು. ಅಯ್ಯೋ ಪ್ಲೀಸ್, ಅಯ್ಯೋ ಅಮ್ಮ ನಿಲ್ಸಿ ಪ್ಲೀಸ್. ಎಲ್ಲರಿಗೂ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ? ಭೀಮ್ ಸಿಂಗ್, ಇವ್ರಿಗೆ ಪಕೋಡ ಕೊಡೋಗಿಲ್ಲ, ವಾಪಸ್ ತಗೊಂಡೋಗೋ. ಭೀಮ್ ಸಿಂಗ್, ಪಕೋಡ ಇಲ್ಲಿ ತಗೊಂಡ್ ಬಾ. ನೀವ್ ಎಲ್ಲಿವರೆಗೂ ಹಾಡನ್ನ ನಿಲ್ಸೋದಿಲ್ವೋ ಅಲ್ಲಿವರೆಗೂ ಪಕೋಡ ಸಿಗೋದಿಲ್ಲ. ಭೀಮ್ ಸಿಂಗ್, ವಾಪಸ್ ತಗೊಂಡೋಗೋ. ತಗೊಂಡ್ ಬಾ ಇಲ್ಲಿ. ವಾಪಸ್ ತಗೊಂಡೋಗೋ. ತಗೊಂಡ್ ಬಾ ಇಲ್ಲಿ. ತಗೊಂಡೋಗ್ ವಾಪಸ್. ತಗೊಂಡ್ ಬಾ ಇಲ್ಲಿ. ಭೀಮ್ ಸಿಂಗ್, ನೀನೇ ತಿನ್ಕೊಂಡ್ಬಿಡು. ವೇದಾಸ್ ಸಿಟಿಯ ಮೇಯರ್ ವೇದಾಸ್ ಸಿಟಿ ಮೇಲೆ ತುಂಬಾ ದೊಡ್ಡ ಆರೋಪ ಹೊರಿಸಿದ್ದಾರೆ. ಇಲ್ಲಿ ಆಯುಧಗಳ ಒಂದು ದೊಡ್ಡ ಫ್ಯಾಕ್ಟರಿ ಇದೆ, ಮತ್ತೆ ಇದರಿಂದ ಶಾಂತಿ ಕೂಡ ಹಾಳಾಗ್ತಾ ಇದೆ ಅಂತ. ಮತ್ತೆ ವೇದಾಸ್ ಸಿಟಿಯ ಪೊಲೀಸ್ಗಳು ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ ಅಂತ. ನನಗ್ ಗೊತ್ತಿತ್ತು, ಈ ನ್ಯೂಸ್ ಆದ್ಮೇಲೆ ಆ ಲಡ್ಡು ಸಿಂಗ್ ಖಂಡಿತ ಫೋನ್ ಮಾಡ್ತಾನೆ ಅಂತ. ಹಲೋ ಅಜ್ಜಿಯವ್ರೆ, ಶಿವ ಇದ್ದಾನ ಅಲ್ಲಿ? ಇಲ್ವಲ್ಲ, ಅವನು ಹೊರಗೆ ಹೋಗಿದ್ದಾನೆ. ಓಹೋ, ಅವನು ಎಷ್ಟೊತ್ತಿಗೆ ಬರ್ತಾನೆ? 10-20 ವರ್ಷದಲ್ಲಿ ಬಂದೇ ಬಿಡ್ತಾನೆ. ಏನೋ, ಶಿವ 10-20 ವರ್ಷದ ನಂತರ ಬರ್ತಾನ? ಅಜ್ಜಿ ಅಂತೂ ಅದ್ಭುತವಾಗಿ ಮಾತಾಡಿದ್ರು. ಇಷ್ಟೊಂದು ಸಮಯ ಬೇಕಾಗತ್ತಾ? ಲಡ್ಡು ಸಿಂಗ್ ಏನು ಮೂರ್ಖ ಆಗಿರೋದಿಲ್ಲ. ಜಯರಾಮ, ನನ್ನ ಗೆಟಪ್ ಎಲ್ಲಿ? ಈಗಲೇ ತಗೊಂಡ್ ಬರ್ತೀರಿ ಸಾರ್. ಅಜ್ಜಿ, ನಾನು ಶಿವನ ಫ್ರೆಂಡು. ಅವನ ಜೊತೆ ನಾನು ಹೋಮ್ ವರ್ಕ್ ಮಾಡೋಣ ಅಂತ ಬಂದಿದ್ದೀನಿ. ಹೌದಾ? ಸರಿ ಕಂದ, ಒಳಗ್ ಬಾ. ಬಾ ಒಳಗೆ. ಹಾಯ್ ಶಿವ, ನಾನು ಟೈಮ್ ಸರಿಯಾಗಿ ಬಂದ್ಬಿಟ್ಟೆ ಓದ್ಕೊಳ್ಳೋದಕ್ಕೆ. ನೀನ್ ಹೇಗಿದ್ಯಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ಈ ಹುಡುಗ ಯಾರು? ಯಾರಾದ್ರೂ ಅಜ್ಜಿಗೆ ಗೊತ್ತಿರುವಂತ ಹುಡುಗ ಇರ್ಬೋದಾ? ಹಾ ಸರಿ, ನೀವಿಬ್ರು ನಿಮ್ ಹೋಮ್ ವರ್ಕ್ ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನೀವಾ? ಹಾ ನಾನೇ. ಓಕೆ ಲಡ್ಡು ಸಿಂಗ್ ಸರ್, ಹಾಗಾದ್ರೆ ಏನಾದ್ರೂ ಮಾಡ್ಲೇಬೇಕು. ಮಗುವಾಗಿ ಬಂದಿದ್ದಾನಾ? ಈ ವ್ಯಕ್ತಿ ಹೀಗೆಲ್ಲ ಒಪ್ಪೋದಿಲ್ಲ ಅನ್ಸುತ್ತೆ. ಕಂದ, ನಿನ್ನ ಮೊದ್ಲೆಲ್ಲೂ ನೋಡೇ ಇಲ್ವಲ್ಲ? ನೀನು ಹೊಸ ಸ್ಟೂಡೆಂಟಾ? ಹೌದಜ್ಜಿ, ಹೌದು, ನಾನು ಹೊಸ ಸ್ಟೂಡೆಂಟು. ಅಯ್ಯೋ ಅಯ್ಯೋ ಅಜ್ಜಿ, ಅಯ್ಯೋ 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 ಹೊಡಿಬೇಡಿ. ಅಯ್ಯೋ ಅಯ್ಯೋ ಬೇಡ. ಅಯ್ಯೋ ಅಜ್ಜಿ, ಅಯ್ಯೋ ಬೇಡ. ಕಿವಿ, ಅಯ್ಯೋ ನನ್ನ ಕಿವಿ ಹೋಯ್ತಾ? ಅಯ್ಯೋ ಇಲ್ಲ, ಅಯ್ಯೋ ಕಿವಿ, ಅಜ್ಜಿ, ಅಯ್ಯೋ ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ ಅಯ್ಯೋ ನನ್ನ ಬಿಟ್ಬಿಡಿ. ಅಯ್ಯೋ
ಇಲ್ಲಿಂದ ಮೊದಲು ತಪ್ಪಿಸ್ಕೋಬೇಕು. ನನ್ನ ಕೈಯಿಂದ ಅವ್ರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. 24 ಗಂಟೆ ಒಳಗೆ ಅವ್ರನ್ನ ಹಿಡಿದು ನಿಮ್ಮೆದ್ರೆ ತಂದು ನಿಲ್ಲಿಸ್ತೀನಿ. ಶಿವ, 24 ಗಂಟೆ ಹೇಳಿದ್ದು ಕಮ್ಮಿ ಆಗಿಲ್ಲ ತಾನೆ? ಇಲ್ಲ, ಹೇಳ್ಬಿಟ್ಟಿದ್ದೀರಲ್ಲ, ಹೋಗ್ಲಿ ಬಿಡಿ. ಈಗ 24 ಗಂಟೆಯಲ್ಲಿ ಲಡ್ಡು ಸಿಂಗ್, ಮತ್ತೊಮ್ಮೆ ಸರಿಯಾಗಿ ಯೋಚನೆ ಮಾಡು. ಎಲ್ಲರ ಮುಂದೆನೂ ಭಾಷೆ ಕೊಡ್ತಾ ಇದ್ಯಾ. 24 ಗಂಟೆ ಒಳಗಡೆ ಮಾಡಕ್ಕಾಗತ್ತಾ? ಸರಿ. ಓಕೆ, ಮಾಡ್ತೀನಿ ಸರ್, ಮಾಡೇ ಮಾಡ್ತೀನಿ. ಅಯ್ಯೋ, ಆ ಕಡೆ ಈ ಕಡೆ ತಿರುಗೋದ್ನ ನಿಲ್ಸು. ಮೊದ್ಲು ಉಪಾಯ ಹೇಳು. ಲಡ್ಡು ಸಿಂಗ್ ಸರ್, ನಾವ್ ಇಡೀ ಸಿಟಿಲಿ ಒಂದು ಕಣ್ಣಿಟ್ಟಿರ್ತೀವಿ. ಯಾರಾದ್ರೂ ನಮ್ಗೆ ಡೌಟ್ ಬರೋ ಅಂತವ್ರು ಓಡಾಡ್ತಿರ್ತಾರ ಅಂತ. ಅಕಸ್ಮಾತ್ ಆತರ ಯಾರಾದ್ರೂ ಇದ್ರೆ ನಮ್ಗವ್ರು ಕಣ್ಣಿಗೆ ಬಿದ್ದೆ ಬೀಳ್ತಾರೆ. ನಾವ್ ಅವ್ರನ್ನ ಫಾಲೋ ಮಾಡೋಣ, ಮತ್ತೆ ಹೋಗಿ ಅವ್ರನ್ನ ಇಟ್ಕೊಂಡ್ಬಿಡೋಣ. ಓಕೆ ಶಿವ, ಡನ್. ಶಿವ, ಯಾರೋ ಅನುಮಾನಾಸ್ಪದ ವ್ಯಕ್ತಿಗಳು ಬ್ಲಾಕ್ ಡ್ರೆಸ್ ಹಾಕೊಂಡು ಮೋಟಾರ್ ಸೈಕಲ್ ಅಲ್ಲಿ ಊರಿಂದ ಹೊರಗೆ ಹೋಗ್ತಿದ್ದಾರೆ. ಅವರು ನೋಡಿದ್ರೆ ಅನ್ನಿಸ್ತಿದೆ ಏನು ಎಡವಟ್ಟಿದೆ ಅಂತ. ಬ್ಲ್ಯಾಕ್ ಕಲರ್ ಡ್ರೆಸ್? ಹಾ, ನಾನು ಅವ್ರನ್ನ ನೋಡ್ದಿರೇವಾ, ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಯಾರಿದು ಹಾರ್ಕೊಂಡು ಬರ್ತಾ ಇರೋದು? ಏ ಮಗು, ಯಾಕೆ ಅಡ್ಡ ಬಂದೆ? ಹೋಗು ದೂರ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬೇಗ ನಡೀರಿ, ಆ ಹುಡುಗ ಬಂದ್ಬಿಡ್ತಾನೆ ಅನ್ಸುತ್ತೆ. ನಿಂತ್ಕೋ. ಮರಳಲ್ಲಿ ಫುಟ್ ಪ್ರಿಂಟ್ಸ್ ಬಿದ್ರೆ ನಾವು ಇದೇ ಕಾಟೇಜ್ ಅಲ್ಲಿ ಇದೀವಿ ಅಂತ ಅವನು ಗೊತ್ತಾಗೋಗುತ್ತೆ. ಕಾಟೇಜ್ ಅಂತೂ ಖಾಲಿ ಇದೆ. ಗೊತ್ತಿಲ್ಲ ಇವರೆಲ್ಲ ಎಲ್ಲಿ ಓಡ್ ಹೋದ್ರು ಅಂತ. ಎಲ್ಲಿ ಹೋಗಿರ್ಬಹುದು?
ಈಗ ಮಗು ಹುಷಾರ್ ಸಿಂಗ್ ಇಂದ ಬುದ್ಧಿವಂತಿಕೆ ತೋರಿಸಿದ್ದಕ್ಕೆ ತುಂಬಾ ಕಷ್ಟ ಆಗತ್ತೆ. ಈಗ ಸಾಮಾನುಗಳನ್ನೆಲ್ಲ ತೆಗೆದಿಟ್ಬಿಡಿ. ಸ್ವಲ್ಪ ದಿನಗಳ ತನಕ ಫ್ಯಾಕ್ಟ್ರಿನ ಬಂದ್ ಮಾಡಿ. ಸ್ವಲ್ಪ ದಿನ ನೀವು ರಜಾ ತಗೊಳ್ಳಿ. ವಿಷಯ ಸ್ವಲ್ಪ ತಣ್ಣಗಾಗೋವರ್ಗೂನು. ಗೊತ್ತಾಯ್ತಾ? ಶಿವ, ಅವರು ಇದ್ದಕ್ಕಿದ್ದಂಗೆ ಎಲ್ ಮಾಯ ಆದ್ರು? ಅವ್ರನ್ನ ನೆಲನೇ ನುಂಗ್ಕೊಂಡಿರ್ಬೇಕು ಅನ್ನಿಸ್ತಿದೆ. ನಂಗೇನು ಅರ್ಥ ಆಗ್ತಿಲ್ಲ. ನಮ್ಮೂರಲ್ಲೂ ಒಂದಿಲಿ ತುಂಬಾನೇ ತೊಂದರೆ ಕೊಡ್ತಾ ಇತ್ತು. ಒಂದ್ ರೂಮಿಂದ ಒಂದ್ ರೂಮ್ಗೆ ಹೋಗಿ ಬಚ್ಚಿಟ್ಕೊಳ್ತಿತ್ತು. ಆಮೇಲೆ ಸಡನ್ ಆಗಿ ಮಾಯ ಆಗ್ತಿತ್ತು. ನಾವ್ ಅದನ್ನ ಹಿಡ್ಕೊಳಕ್ ಹೋದ್ರೆ ಮಾಯ ಆಗ್ತಿತ್ತು. ನಾವ್ ಯೋಚನೆ ಮಾಡಿದ್ವಿ ಇದು ಎಲ್ಲೋಯ್ತು ಅಂತ. ಆಮೇಲೆ ಒಂದ್ ದಿವ್ಸ ಗೊತ್ತಾಯ್ತು ಆ ರೂಮಲ್ಲಿ ಒಂದು ತೂತ್ ಮಾಡಿತ್ತು ಅಂತ. ಆ ತೂತಲ್ಲಿ ಹೋಗ್ಬಿಟ್ಟು ಬಚ್ಚಿಟ್ಕೊಳ್ತಿತ್ತು. ಅದ್ ಕಾಣಿಸ್ತಾನೂ ಇರ್ಲಿಲ್ಲ. ವಾವ್ ಆದಿ, ಎಂತ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ನೀನು. ಇದ್ರರ್ಥ ಏನಂದ್ರೆ ಅಲ್ಲಿ ಯಾವ್ದೋ ಒಂದು ಅಂಡರ್ ಗ್ರೌಂಡ್ ದಾರಿ ಇದೆ ಅಂತ. ಅದರಿಂದ ಅವರು ಬಚ್ಚಿಟ್ಕೊಂಡ್ಬಿಡ್ತಾರೆ. ಮುಂದಿನ ಸಲ ನೋಡ್ಬೇಕು ಅದನ್ನ. ನಾನು ಚಿಕ್ಕವನಿದ್ದಾಗಿಂದನೂ ಇಂಟೆಲಿಜೆಂಟು, ಆದ್ರೆ ಯಾವತ್ತೂ ತೋರ್ಸ್ಕೊಳಲ್ಲ ಅಷ್ಟೇ. ಲಡ್ಡು ಸಿಂಗ್ ಸರ್ ನೀವಾ? ಶಿವ, ನಾನಿಲ್ಲೇ ಮೇಲ್ಗಡೆ ಕೂತ್ಕೊಂಡು ನೀವು ಮಾತಾಡ್ತಾ ಇರೋದೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಬೇಗ ಏನಾದ್ರೂ ಮಾಡು, ಇಲ್ಲಾಂದ್ರೆ ನಾನು ತಲೆ ಮರೆಸ್ಕೊಂಡು ಹೋಗ್ಬೇಕಾಗತ್ತೆ. ಡೋಂಟ್ ವರಿ ಲಡ್ಡು ಸಿಂಗ್ ಸರ್, ನಿಮ್ಗೆ ಈ ತರ ಎಲ್ಲ ಪರಿಸ್ಥಿತಿ ಬರೋದೇ ಇಲ್ಲ. ಒಳ್ಳೇದಾಯ್ತು, ಶಿವ GPS ಆನ್ ಮಾಡಿದ್ದಾನೆ. ನಾವು ಅವನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ ಬೇಗ ಬನ್ನಿ, ಕೆಳಗೆ ಹೋಗೋ ದಾರಿ ಸಿಕ್ತು. ಆದ್ರೆ ಇದ್ರೊಳಗಡೆ ಹೋಗೋದಿಕ್ಕೆ ಇದೇನಿದು? ಇದನ್ನ ನೋಡೋಣ. ಶಿವ, ಡೋರ್ ಓಪನ್ ಆಯ್ತು. ನಾನು ನನ್ನ ಸೈಕಲ್ ಇಂದ ಸಬ್ಮರೀನ್ ಮಾಡಬಹುದು. ಅದರಲ್ಲಿ ಇನ್ನು 3 ಜನ ಕೂತ್ಕೊಳ್ಬಹುದು. ಲಡ್ಡು ಸಿಂಗ್ ಸರ್, ನೀವು ಸೂಟ್ ಹಾಕೊಂಡು ನಮ್ ಜೊತೆ ಸ್ವಿಮ್ ಮಾಡ್ಕೊಂಡು ಬನ್ನಿ, ಸರಿನಾ? ಓಕೆ ಶಿವ. ಹೇ ಮಗು, ನೀನ್ ಇಲ್ಲಿಗೋ ಬಂದ್ಬಿಟ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ರ ಈ ಹುಡುಗನ್ನ. ಅಯ್ಯೋ ಕಾಪಾಡಿ, ಯಾರಾದ್ರೂ ಬಿದ್ದೋಗ್ತೀನಿ ನಾನು. ಅಯ್ಯೋ ಅಯ್ಯೋ, ಶಾರ್ಕ್ ಗಳೆಲ್ಲ ಬಂದಿದ್ದಾವೆ.
ಅಯ್ಯೋ ಶಿವ ಶಿವ ಕಾಪಾಡು ಶಿವ ಶಾರ್ಕ್ ಬರ್ತಾ ಇವೆ ಕಾಪಾಡು ಶಿವ ಕಾಪಾಡು ನಿಮ್ ಕೈ ಕೊಡಿ ಅಯ್ಯೋ ಕಾಪಾಡಪ್ಪ ಶಿವ ಬೇಗ ನಾನು ಸೋತೆ ನೀನೆ ಗೆದ್ದೆ ಲಡ್ಡು ಸಿಂಗ್ ಅವ್ರೆ ನಿಮ್ ಜೊತೆ ನಾನು ಜೈಲಿಗೆ ಬರ್ತೀನಿ ನನ್ನನ್ನು ಕಾಪಾಡ್ಬಿಡಿ ಪ್ಲೀಸ್ ದಯವಿಟ್ಟು ಕಾಪಾಡ್ಬಿಡಿ ಅಯ್ಯೋ ಅಯ್ಯೋ ನಾನು ಇಲ್ಲಿ ಜೋತ್ ಬಿದ್ದಿದ್ದೀನಿ ಶಿವ ಕಾಪಾಡು ಥ್ಯಾಂಕ್ ಯು ಶಿವ ನೀನು ನನ್ನನ್ನ ಆ ಶಾರ್ಕ್ಗಳಿಂದ ಉಳಿಸ್ಬಿಟ್ಟೆ ಅಯ್ಯೋ ಯಾರಾದ್ರೂ ನನ್ನನ್ನು ಒಂದ್ ಸ್ವಲ್ಪ ಎಳಿರಪ್ಪ ಈಗ ಅಂಕಲ್ನ ನಾವ್ ಏನ್ ಮಾಡೋದೇನೋ ಬಿಡೋಣ ಹಾಗೆ ನಾವು ನೋಡ್ತಾ ಇರೋಣ ಶಾರ್ಕ್ ಅವನ್ನ ಹೇಗ್ ತಿನ್ನುತ್ತೆ ಅಂತ ಇಲ್ಲ ಸರ್ ಶಿವ ಶಿವ ಪ್ಲೀಸ್ ನನ್ನನ್ನ ಕಾಪಾಡಪ್ಪ ಯಾಕಂಕಲ್ ಶಿವನ್ ಬಗ್ಗೆ ಇವಾಗ ಗೊತ್ತಾಯ್ತಾ ಶಿವ ಇವನ್ ತುಂಬಾ ಭಾರವಾಗಿದ್ದಾನೆ ನಾನು ಹೇಳ್ತಾ ಇದ್ದೀನಿ ಇವನ್ನ ಇಲ್ಲೇ ಬಿಟ್ಬಿಡೋಣ ಶಾರ್ಕ್ ಗಳಿಗೆ ಊಟ ಆದ್ರೂ ಸಿಗುತ್ತೆ ಬೇಡ ವಾ ಲಡ್ಡು ಸಿಂಗ್ ವಾ ನೀವು 24 ಗಂಟೆ ಒಳಗಡೆ ಈ ತೊಂದರೆನ ಸಾಲ್ವ್ ಮಾಡ್ಬಿಟ್ರಿ ಅಯ್ಯೋ ಸರ್ ಇವರಲ್ಲ ಶಿವ ಸಾಲ್ವ್ ಮಾಡಿದ್ದು ಇಷ್ಟು ದಿನ ಆದ್ಮೇಲೆ ನಾವು ಶಿವನ ಊರು ವಿನಿಸ್ ಸಿಟಿಗೆ ಒಟ್ಟಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅಜ್ಜಿ ಈ ಸಲ ತುಂಬಾನೇ ಒಳ್ಳೆ ಸ್ಪೆಷಲ್ ಡಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಂಗಂತೂ ತುಂಬಾ ಹೊಟ್ಟೆ ಹಸಿತಿದೆ. ನಿಧಾನಕ್ಕೆ ತಿನ್ನು ಯುಡಿ, ನಾವಿನ್ನು ವೀನಸ್ ಸಿಟಿ ಮುಟ್ಟೋಷ್ಟರಲ್ಲಿ ತುಂಬಾ ಹೊತ್ತಾಗುತ್ತೆ. ಅಷ್ಟರಲ್ಲಿ ನಾನು ನಮ್ಮ ಊರ್ದು ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಹೇಳ್ತೀನಿ. ಇವರು ಹೆಲಿಕಾಪ್ಟರ್ ಇಂದ ಟ್ರೈನಲ್ಲಿ ಯಾಕೆ ಲ್ಯಾಂಡ್ ಆಗ್ತಿದ್ದಾರೆ? ಏನೋ ಸರಿ ಇಲ್ಲ ಇಲ್ಲಿ. ಆದಿ ಯುಡಿ ರೇವಾ ಎಲ್ಲ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಸರಿ, ಹಾಗಾದ್ರೆ ನಾನೇ ಹೋಗಿ ನೋಡ್ತೀನಿ. ಇವ್ರಿಗೆ ಹೇಳಿ ಡಿಸ್ಟರ್ಬ್ ಯಾಕೆ ಮಾಡಲಿ ನಾನು. ಗೋಲ್ಡಿನ ಗೋಲ್ಡಿಂದ ಗೋಲ್ಡನ್ನ ಗೋಲ್ಡಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ. ಈಗ ಗಾರ್ಡ್ಸ್ಗಳೇ ನನ್ನವರಾಗ್ಬಿಟ್ರೆ ಜಗಳ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಈ ಗೋಲ್ಡ್ ತಗೊಂಡು ಎಲ್ಲ ಗೋಲ್ಡನ್ನ ನನ್ನ ಹೆಲಿಕಾಪ್ಟರ್ಗೆ ಶಿಫ್ಟ್ ಮಾಡಬೇಕು. ಯೋಚನೆ ಮಾಡಬೇಡಿ, ನಿಮ್ಮ ಪಾಲು ನಿಮಗೆ ಸಿಕ್ಕೇ ಸಿಗುತ್ತೆ. ಆದ್ರೆ ಅಂಕಲ್, ಪಾಲ್ ಮಾಡೋದು ಯಾವಾಗ ಅಂದ್ರೆ ನೀವು ಇಲ್ಲಿಂದ ಏನಾದ್ರೂ ತಗೊಂಡು ಹೋದ್ರೆ ಅಲ್ವಾ? ಯಾರು ತಡೀತಾರೆ? ನೀನಾ? ಗೋಲ್ಡಿನ ಗೋಲ್ಡಿಂದ ಯಾರು ಇಲ್ಲಿವರೆಗೂ ತಡೆಯೋಕ್ಕಾಗೇ ಇಲ್ಲ. ಅದರಲ್ಲೂ ನೀನೊಬ್ಬ ಮಗು ನನ್ನನ್ನು ತಡಿತೀಯ.
ಮಾಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಬೇಗ ನಾವು ಬರ್ತೀವಿ. ಶಿವ, ನೀನ್ ಎಲ್ಲಿ ಹೋಗಿದ್ಯಾ? ನಾನ್ ಸ್ವಲ್ಪ ವಾಕ್ ಮಾಡ್ಕೊಂಡು ಬರ್ತಿದ್ದೆ. ನಿಜವಾಗ್ಲೂ? ನಂಬಿ ನನ್ನನ್ನ. ಗೋಲ್ಡಿನ ಗೋಲ್ಡಿಂದ, ಗೋಲ್ಡನ್ನ ಗೋಲ್ಡಿಯಿಂದ ಯಾರೂ ದೂರ ಮಾಡಕ್ಕಾಗಲ್ಲ. ಆದ್ರೆ ಈ ಅಪರಾಧನ ಆ ಮಗು ಮಾಡಿದೆ. ಈಗ ನಾನು ಅವನಿಗೆ ಹೇಗೆ ತಗಲಾಗ್ತೀನಿ ಅಂದ್ರೆ ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು. ನಾನು ನನ್ನ ಮೊಬೈಲಿಂದ ಎಲ್ಲ ವ್ಯವಸ್ಥೆನೂ ಮಾಡಿಟ್ಟಿದ್ದೀನಿ ಅವನಿಗೋಸ್ಕರ. ವೀನಸ್ ಸಿಟಿಯಲ್ಲಿ ಓಡುತ್ತಿರುವ ಟ್ರೈನ್ ಮೇಲೆ ದರೋಡೆ ನಡೆಸಲಾಯಿತು. ವೀನಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ಗೆ ಡೆಪಾಸಿಟ್ ಆಗ್ಬೇಕಾಗಿದ್ದಂತಹ ಗೋಲ್ಡ್ ಅನ್ನ ದರೋಡೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಓಹೋ ಶಿವ, ನನ್ ಒಂದ್ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊ. ನಾವೆಲ್ರೂ ಇಲ್ಲಿ ಸ್ವಲ್ಪ ದಿನ ಶಾಂತವಾಗಿರೋದಕ್ ಬಂದಿರೋದು. ನೀವೆಲ್ರೂ ಎಷ್ಟ್ ಬೇಕೋ ಅಷ್ಟ್ ಮಜಾ ಮಾಡಿ, ಆದ್ರೆ ಯಾವ್ದೇ ಕಾರಣಕ್ಕೂ ಯಾವ ಕಳ್ಳನ್ ಹಿಂದೆನೂ ಹಿಡಿಯಕ್ ಹೋಗ್ಬಾರ್ದು. ಸದ್ಯ ಆ ಲಡ್ಡು ಸಿಂಗ್ ಇಲ್ಲಿಲ್ಲ. ಓಕೆ ಅಜ್ಜಿ, ನಾನ್ ನಿಮ್ ಮಾತನ್ನ ನೆನ್ಪಲ್ಲಿ ಇಟ್ಕೋತೀನಿ. ಇವಾಗ ನಾವು ಹೊರಗೆ ಆಟಾಡಕ್ ಹೋಗ್ಬೋದಲ್ವಾ? ಖಂಡಿತ ಹೋಗು. ಅದಕ್ಕೆ ಸಾಕ್ಷಿಯಾಗಿ ಈ ಒಂದು ಮಗುವಿನ ಫೋಟೋವನ್ನು ಯಾರು ಕಳಿಸಿದ್ದಾರೆ. ಈ ಮಗುವೇ ಆ ಕಳ್ಳತನ ಮಾಡಿದೆ ಎಂದು ಶಂಕಿಸಲಾಗಿದೆ. ಹಾಗಾದ್ರೆ ಈ ಚಿಕ್ಕ ಮಗು ಶಿವ, ಏನಾಯ್ತು ಅಜ್ಜಿ? ಶಿವ, ಇದೆಲ್ಲ ಏನಿದು? ನಿನ್ ಫೋಟೋ ಟಿವಿಯಲ್ಲಿ ಅದ್ ಹೇಗ್ ಬಂತು? ಸದ್ಯ ಆ ಲಡ್ಡು ಸಿಂಗ್ ಇವಾಗ ನಮ್ ಜೊತೆ ಇಲ್ಲ. ಇಲ್ಲ ಅಂದ್ರೆ ಶಿವನ ಈಗಲೇ ಕರ್ಕೊಂಡು ಹೋಗ್ತಿದ್ದ. ಶಿವ ಶಿವ ನೋಡ್ರಪ್ಪ, ಹೆಸರು ಹೇಳಿದ ತಕ್ಷಣ ಬಂದ್ಬಿಟ್ಟ. ನಾವ್ 2 ದಿನ ಸ್ವಲ್ಪ ನೆಮ್ಮದಿಯಾಗಿರೋಣ ಅಂದ್ರೂ ಬಿಡೋದಿಲ್ಲ. ಮಾಡ್ಬಿಡಿ ಈ ವಿನ್ನಸ್ ಸಿಟಿನೂ ವೇದಾ ಸಿಟಿನಾಗಿ. ಇಲ್ಲ ಅಜ್ಜಿ ಅವರೇ, ಇಲ್ಲ 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 ಇಲ್ಲ, ನಾನ್ ಬಂದಿರೋದೇ ಬೇರೆ ಕೆಲ್ಸಕ್ಕೆ. ಶಿವ ಶಿವ, ನೀನ್ ನನ್ ಜೊತೆಗೆ ಬೇಗ ಬರಬೇಕು. ಇನ್ಸ್ಪೆಕ್ಟರ್ ನಾಯ್ಕ್ ನಮ್ಮನ್ನ ಮೀಟ್ ಮಾಡೋದಕ್ಕೆ ಹೇಳಿದ್ದಾರೆ. ಇದೇ ಮೊದಲನೇ ಬಾರಿಗೆ ಆ ರಾಬರ್ಸ್ ನ ಹಿಡ್ಕೊಂಡೇ ಬರೋದಕ್ಕೆ ಹೇಳಿದ್ದಾರೆ. ಲಡ್ಡು ಸಿಂಗ್, ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೇನಾದ್ರೂ ಗೊತ್ತಾ? ನನ್ಗೇನು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ನನ್ನ ಶಿವ ಯಾರು ಕಳ್ಳರನ್ನ ಹಿಡಿತಾನೋ ಅವರು ಕಳ್ಳರ ಜೊತೆ ಸೇರಿದಾನ. ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಲಡ್ಡು ಸಿಂಗ್. ಶಿವ ಹುಷಾರು, ನಾಯಕಗೆ ನಿನ್ ಪವರ್ಸ್ ಬಗ್ಗೆನೂ ಹೇಳ್ಬೇಡ. ಹೋಗು, ಭೇಟಿ ಮಾಡಿ ಆದಷ್ಟು ಬೇಗ ವಾಪಸ್ ಬಾ. ಶಿವನಜ್ಜಿ, ನೀನು ಶಾಂತವಾಗಿರು. ಅಲ್ಲಿ ಶಿವನ್ ಫೋಟೋ ಬೇರೆ ತೋರಿಸಿದ್ದಾರೆ. ಬನ್ನಿ ಲಡ್ಡು ಸಿಂಗ್ ಸರ್. ಶಿವ, ನಾನ್ ತಿಳ್ಕೋಬೇಕು ಅಂತ ಇದ್ದೀನಿ, ನೀನು ಗೋಲ್ಡ್ ಟ್ರೆಜರಿಯಲ್ಲಿ ಏನು ಮಾಡ್ತಾ ಇದ್ದೆ ಅಂತ. ಶಿವ, ಟೆಲ್ ಮಿ ಸಮಥಿಂಗ್. ಇಲ್ಲ ಅಂದ್ರೆ ನೀನು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೋತೀಯ. ಸರ್, ನೀವೊಂದ್ಸಲ ಈ ಶಿವನಾದ್ರೂ ನೋಡಿ, ನಿಮ್ಗೇನನ್ಸುತ್ತೆ? ಈ ಪುಟ್ಟ ಚಿಕ್ಕ ಮುದ್ದಾದ ಮಗು ಕಳ್ತನ ಮಾಡಕ್ಕಾಗುತ್ತಾ? ಶಿವ, ಸರ್ಗೆಲ್ಲ ಹೇಳ್ಬಿಡು, ಹೆದರ್ಕೊಳ್ಳೋದೇನ್ ವಿಷಯ ಇದೆ. ಸರ್, ಅಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ. ಶಿವ ಈ ಕಡೆ ಡೋರಲ್ಲಿ ನಿಂತ್ಕೊಂಡಿದ್ದ. ಆಗ ಯಾರೋ ಒಬ್ಬ ಏಣಿಯಿಂದ ಇಳ್ಕೊಂಡು ಬೋಗಿಯಲ್ಲಿ ಬಂದ. ಶಿವ ಅವನ್ನ ನೋಡ್ದ. ಅವಾಗ ಅವನು ಶಿವ ನೋಡ್ದ ಅಂತ ಅವನ್ನ ಎಳ್ಕೊಂಡ್ಬಿಟ್ಟ. ಓಡ್ತಿರೋ ಟ್ರೈನಲ್ಲಿ ಶಿವ ಕಿರ್ಚ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟ, ಆದ್ರೆ ಯಾರಿಗೂ ಕೇಳಿಸ್ಲೇ ಇಲ್ಲ. ಆ ವ್ಯಕ್ತಿ ಗೋಲ್ಡ್ ಕೋಚ್ ನ ಮುಟ್ಟಿದಾಗ ಅಲ್ಲಿ ಯಾರೋ ಇಬ್ರು ಗಾರ್ಡ್ಸ್ ಇದ್ರು. ಗಾರ್ಡ್ಸ್ ನ ನೋಡ್ಬಿಟ್ಟು ಅದ್ ಕಳ್ಳ ಶಿವನಲ್ಲೇ ಬಿಟ್ಟು ಓಡ್ಬಿಟ್ಟ. ಪಾಪ ಶಿವನ್ ಫೋಟೋ ಮೀಡಿಯಾದಲ್ಲಿ ವೈರಲ್ ಆಗೋಯ್ತು. ಈ ತರದ ಚಾನ್ಸಸ್ಗಳು ಇರಬಹುದು ಅಂತ ನಾನು ಯೋಚನೆ ಕೂಡ ಮಾಡಿರ್ಲೇ ಇಲ್ಲ. ಶಿವ, ಐ ಆಮ್ ಸಾರಿ. ಹಾಗಾದ್ರೆ ಈ ರೀತಿ ಆಗಿದೆ ಅಂದ್ರೆ ನೀನು ಆ ವ್ಯಕ್ತಿನ ಗುರ್ತಿಸೋದಕ್ಕೆ ಆಗತ್ತಾ ಹೇಳು? ಖಂಡಿತ ಸರ್, ಬೇಕಂದ್ರೆ ನಾನು ಅವರ ಫೋಟೋ ಕೂಡ ಮಾಡ್ತೀನಿ. ಗ್ರೇಟ್, ಹಾಗಾದ್ರೆ ಬೇಗ. ಇದು ಗೋಲ್ಡಿ ರಾಬರು. ಇವನ್ಗೆ ಗೋಲ್ಡ್ ಅಂದ್ರೆ ತುಂಬಾನೇ ಇಷ್ಟ. ಗೋಲ್ಡ್ ಎಲ್ಲಿದೆ ಅಂತ ಗೊತ್ತಾದ್ರೆ ಸಾಕು, ಅವನು ಅಲ್ಲಿಗೆ ಕಳ್ತನ ಮಾಡೋದಕ್ಕೆ ಅಂತ ಹೋಗ್ಬಿಡ್ತಾನೆ. ಎಲ್ರು ನೀವೆಲ್ಲ ನೋಡಿದ್ರ ಆ ಹುಡುಗನ್ನ ಹೇಗೆ ತಗಲಾಕದೆ ಅಂತ?
ಇವತ್ತಿನ ವಿಶೇಷವಾದ ಸುದ್ದಿ ಏನು ಅಂದ್ರೆ ಓಡುತ್ತಿದ್ದ ಟ್ರೈನ್ ನಲ್ಲಿ ದರೋಡೆ ಮಾಡುವ ಪ್ರಯತ್ನದಲ್ಲಿ ಒಬ್ಬ ಹುಡುಗ ಏನು ಸಿಕ್ಕಾಕೊಂಡಿದ್ನೋ ಆತನ ಹೆಸರು ಶಿವ ಅಂತ. ಆತ ಕೇಸಿನ ದಿಕ್ಕನ್ನೇ ಬದಲಾಯಿಸಿದ್ದಾನೆ. ಆತ ನಿಜವಾದ ಸಂಗತಿಯನ್ನ ಹೇಳಿದ್ದಾನೆ. ಒಬ್ಬ ವ್ಯಕ್ತಿ ಏಣಿಯಲ್ಲಿ ನೇತಾಡ್ತಾ ಇದ್ದ. ಆಗ ಶಿವ ನೋಡಿದಾಗ ಶಿವನನ್ನ ಗೋಲ್ಡ್ ಟ್ರೆಷರ್ ಹತ್ರ ಬಲವಂತವಾಗಿ ಎಳ್ಕೊಂಡು ಹೋದ. ಕಳ್ಳ ಗಾರ್ಡ್ಸ್ ಗಳನ್ನ ನೋಡಿ ಆ ಶಿವನನ್ನ ಬಿಟ್ಟು ಓಡಿ ಹೋದ. ಇನ್ನು ಮುಖ್ಯವಾದ ವಿಷಯ ಏನು ಅಂದ್ರೆ ಆ ಶಿವ ಆ ಕಳ್ಳನ ಚಿತ್ರವನ್ನು ಕೂಡ ಬಿಡಿಸಿದ್ದಾನೆ. ಇಲ್ಲಿದೆ ನೋಡಿ ಆ ಕಳ್ಳನ ಚಿತ್ರ. ನನ್ನ ಫೋಟೋ, ಆ ಮಗು ನನ್ನ ಜಗತ್ ಜಾಹೀರ ಮಾಡ್ಬಿಟ್ಟ. ನಾನು ಲೈಮ್ ಲೈಟ್ ಇಂದ ದೂರ ಇರ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಮಗು ತನ್ನ ಮೇಲಿದ್ದ ಎಲ್ಲ ಆರೋಪನ ತೆಗೆದು ನನ್ನ ಮೇಲೆ ಸುರಿದು ಬಿಟ್ಟ. ಬಾಸ್, ಇವಾಗ ಏನ್ ಮಾಡ್ತೀರಾ? ನಿಮ್ಮ ಪ್ಲಾನ್ ನಿಮ್ಗೆ ಉಲ್ಟಾ ಹೊಡಿತಲ್ಲ. ಗೋಲ್ಡಿಯ ಗೇಮ್ ನಲ್ಲಿ ಯಾವಾಗ್ಲೂ ಗೋಲ್ಡಿನೇ ಗೆಲ್ಲೋದು. ಆ ಮಗುಗೆ ಯಾವ ರೀತಿ ಪಾಠ ಕಲಿಸ್ತೀನಿ ಅಂದ್ರೆ ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು. ಆದಿ, ನೀನು ಇನ್ಸ್ಪೆಕ್ಟರ್ ನಾಯಕ್ ಮುಂದೆ ಅದ್ಭುತವಾಗಿ ಹೇಳ್ದೆ. ಶಿವಾಗೇನು ಹೇಳೋ ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ಇನ್ಸ್ಪೆಕ್ಟರ್ಗೆ ಎಲ್ಲ ಗೊತ್ತಾಯ್ತು. ಥ್ಯಾಂಕ್ಸ್ ಆದಿ. ಇವತ್ತು ನಿನ್ನಿಂದ ಅಜ್ಜಿಗ್ ಮಾಡಿರೋ ಪ್ರಾಮಿಸ್ ನಾನು ಉಳಿಸ್ಕೊಂಡೆ. ಶಿವ, ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ ಯು, ನೋ ಸಾರಿ. ಫ್ರೆಂಡ್ಸ್, ಆ ಚಿನ್ನನ ವೀನಸ್ ಸಿಟಿಯ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಲಾಗಬೇಕಿತ್ತು. ಆದ್ರೆ ಒಂದ್ ಚಾನ್ಸ್ ಗೋಲ್ಡಿ ದ ರಾಬರ್ ಮಿಸ್ ಮಾಡ್ಕೊಂಡಿದ್ದಾನೆ. ಬಟ್ ನನ್ಗಂತೂ ಖಂಡಿತ ಗೊತ್ತಿದೆ, ಆ ಚಿನ್ನನ ಕದಿಯೋದಕ್ಕೆ ಅವ್ನ್ ಮತ್ತೆ ಪ್ರಯತ್ನ ಪಟ್ಟೆ ಪಡ್ತಾನೆ. ನಾವು ವೀನಸ್ ಸಿಟಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕಾಗತ್ತೆ. ಯಾರ್ ನೀವೆಲ್ಲ? ಇವಾಗ ಯಾರು ಬಂದ್ರು? ಅಯ್ಯೋ, ಈ ಲೈಟ್ ಯಾರು ಹಾಕ್ತಿರೋದು? ನೀನ್ ಮತ್ತೆ ಇಲ್ಲಿಗೆ ಬಂದ? ಅಂಕಲ್, ನಾನ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅಂತಾನೆ ಬಂದೆ. ಈ ಮಗುನ ನಾವು ನಂಬಕ್ಕಾಗಲ್ಲ. ಬೇಗ ಇಲ್ಲಿಂದ ಓಡಿ. ಗೋಲ್ಡಿನ ಗೋಲ್ಡಿಂದ, ಗೋಲ್ಡನ್ನ ಗೋಲ್ಡಿಯಿಂದ ಯಾರು ದೂರ ಮಾಡಕ್ಕಾಗಲ್ಲ. ಸರಿ, ಹೊರಗಡೆ ಬಾ. ಈಗ ನೋಡು ಆ ಶಿವ ನನ್ನ ಜಾಲದಲ್ಲಿ ಹೇಗ್ ಸಿಕ್ಕಾಕೋತಾನೆ ಅಂತ. ಬೇಗ ಆ ಮಾಸ್ಕನ್ನ ಹಾಕೋ. ಸರಿಯಾಗಿದೆ. ಬೇಗ ಬೇಗ ಎಲ್ಲ ಗೋಲ್ಡ್ನ ಎತ್ಕೊಳ್ಳಿ. ಆ ತಪ್ಪು ಗೋಲ್ಡಿ ರಾಬರ್ ಮೇಲೆ ಬರುತ್ತೆ, ನನ್ ಮೇಲೆ ಏನು ಬರೋದಿಲ್ಲ. ನನ್ ಮೇಲೆ ಯಾರಿಗೂ ಒಂದು ಚಿಕ್ಕ ಡೌಟ್ ಕೂಡ ಬರೋದಿಲ್ಲ. ಬೇಗ ಬೇಗ ಕದಿರಿ. ಕದ್ದಿರೋ ಮಾಲ್ ತಗೊಂಡು ಎಲ್ಲಿಗೆ ಓಡ್ತಾ ಇದ್ದೀರಾ ಅಂಕಲ್? ಮಗು, ಇಷ್ಟು ಕತ್ಲೆಯಲ್ಲಿ ಮಕ್ಕಳು ಒಬ್ರೇ ಓಡಾಡೋದು ಸರಿ ಇಲ್ಲ. ಮನೆಗೆ ಹೋಗಿ ಸುಮ್ನೆ ಮಲ್ಕೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬ್ಯಾಂಕಲ್ಲಿ ಇರುವಂತ ಅಷ್ಟೊಂದು ಗೋಲ್ಡ್ ಬರೀ 3-4 ಬೈಕಲ್ಲಿ ತಗೊಂಡು ಹೋಗೋಕೆ ಹೇಗ್ ಸಾಧ್ಯ? ಏನೋ ಒಂದು ನಡೀತಾ ಇದೆ. ರೇವಾ, ಇವ್ರನ್ನ ನಮ್ಮನ್ನ ಡೈವರ್ಟ್ ಮಾಡೋದಿಕ್ಕೆ ಅಂತ ಕಳ್ಸಿರೋದು. ಬ್ಯಾಂಕ್ ಹತ್ರದಿಂದ ನಾವು ಹೋದ್ಮೇಲೆ ಗೋಲ್ಡ್ ಇದೆ ರಾಬರ್ ಅಲ್ಲಿ ಹೋಗಿ ಕಳ್ತನ ಮಾಡ್ತಾ ಇರ್ತಾನೆ. ಲೆಟ್ಸ್ ಗೋ. ಯು ಆರ್ ಕರೆಕ್ಟ್ ಶಿವ. ಹಿಂದೆ ನೋಡು ಶಿವ.
ಬೇಗ ಸ್ಟಾರ್ಟ್ ಮಾಡು. ಓ ಇಲ್ಲ, ಅವರು ಓಡ್ ಹೋದ್ರು. ಶಿವಾ, ಏನಾಯ್ತಜ್ಜಿ? ಇಲ್ಲಾಡು, ಈ ಸಲ ನಿನ್ ಫೋಟೋ ಟಿವಿಯಲ್ಲ, ನಿನ್ ರೆಕಾರ್ಡಿಂಗೇ ಟಿವಿಯಲ್ಲಿ ಬರ್ತಾ ಇದೆ. ನನ್ ಕಂದ, ಇದೆಲ್ಲ ಏನಿದು? ಓಹೋ ಶಿವ, ಇದೆಲ್ಲ ಏನು? ಹೇಳು ಹೇಳು, ನೀನ್ ಇದನ್ನೆಲ್ಲ ಹೇಗ್ ಮಾಡೋದಕ್ ಸಾಧ್ಯ? ನನ್ ಕಣ್ಣಲ್ಲಿ ನಾನು ಏನ್ ನೋಡ್ತಾ ಇದ್ದೀನೋ ಅದನ್ನ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇಲ್ಲ 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 ಲಡ್ಡು ಸಿಂಗ್, ಏನ್ ಹೇಳ್ತಿದ್ಯಾ? ಅರ್ಧ ದಿನ ನನ್ ಶಿವನ್ ಹಿಂದೆನೆ ತಿರುಗ್ತಾ ಇರ್ತೀಯಾ, ಮತ್ತೆ ಅವನ್ ಮೇಲೆ ಆರೋಪ ಹೊರಿಸ್ತಿದ್ಯಾ. ಹೋಗಿ ಇನ್ವೆಸ್ಟಿಗೇಷನ್ ಮಾಡೋ, ಮತ್ತೆ ನಿಜವಾದ ಕಳ್ಳನ ಹಿಡಿ. ಲಡ್ಡು ಸಿಂಗ್ ಸರ್, ನೀವಿಲ್ ಬನ್ನಿ, ನಾನ್ ನಿಮ್ಮ ಹತ್ರ ಏನೋ ಹೇಳ್ಬೇಕು. ಓಕೆ ಓಕೆ ಓಕೆ, ನಾನೀಗ ಹೋಗ್ತೀನಿ. ಶಿವ, ನಾನು ನಿಂಗೆ ಇದನ್ನೆಲ್ಲ ಮಾಡೋದನ್ನ ತಡೀತಾ ಇದ್ದೀನಿ, ಆದ್ರೆ ನೀನ್ ನನ್ ಮಾತೆ ಕೇಳ್ತಿಲ್ವಲ್ಲ. ಶಿವ, ನಿಂತ್ಕೋ. ನೀನು ಕಾನೂನ್ಗೆ ಸರೆಂಡರ್ ಆಗ್ಬಿಡು. ನೀನು ಗೋಲ್ಡ್ ಟ್ರೆಜರ್ ನ ರಾಬರ್ ಮಾಡಿರೋ ಕಂಪ್ಲೇಂಟ್ ಇದೆ. ಇಲ್ಲ, ಇದು ಸುಳ್ಳು. ಇವಾಗ ಬಂತಲ್ಲ ಮಜಾ. ನಮ್ಮ ಟ್ರಕ್ ಅನ್ನ ರವಾನೆ ಮಾಡೋದಕ್ಕೆ ಇದೇ ಕರೆಕ್ಟ್ ಟೈಮ್. ಶಿವ, ಬಚ್ಚಿಟ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀನು ಓಡೋಗೋದಕ್ಕೆ ಎಲ್ಲಾ ರಸ್ತೆಗಳು ಬಂದ್ ಆಗಿದಾವೆ. ಗೋಲ್ಡಿನ ಗೋಲ್ಡಿಂದ ದೂರ ಮಾಡೋದಕ್ಕೆ ಹೊರಟಿದ್ದ ಆ ಶಿವ. ಸ್ವಲ್ಪ ನಿಲ್ಸು, ನೋಡೋಣ ಆ ಶಿವ ಹೇಗೆ ತಪ್ಪಿಸ್ಕೊಂಡು ಹೋಗ್ತಾನೋ ಇಷ್ಟು ಪೊಲೀಸರಿಂದ ಅಂತ. ಇದು ನಾನು ಕಟ್ಕೋತೀನಿ, ಯಾರು ನನ್ನನ್ನು ಗುರ್ತು ಹಿಡಿಬಾರ್ದಲ್ವಾ. ಈ ಪೊಲೀಸ್ ಅಂಕಲ್ ಫುಲ್ ಫೋರ್ಸ್ನೇ ತಗೊಂಬಂದಿದ್ದಾರಲ್ಲ, ಈಗ ಹೊರಗ್ ಹೇಗೆ? ಓ, ಇವ್ರು ಕೂಡ ಇಲ್ಲೇ ಇದ್ದಾರೋ? ಸರಿ, ಹಾಗಾದ್ರೆ ಇವ್ರಿಗೆ ಸ್ವಲ್ಪ ಮಜಾ ತೋರ್ಸೋಣ. ಎಸ್, ಅಲ್ಲಿದ್ದಾರೆ. ಕೊನೆಗೂ ಪಕ್ಷಿ ಪಂಜರದೊಳಗಡೆ ಬಂತು. ಈಗಂತೂ ಶಿವ ಉಳಿಯೋದಕ್ಕಾಗೋದಿಲ್ಲ. ಉಳಿಯೋದ? ಈಗ ಶಿವ ಅಂತೂ ಸೀದಾ ಜೈಲಿಗೆ ಹೋಗ್ತಾನ. ನೀನ್ ಇಲ್ಲಿದ್ಯಾ? ಹಾಗಾದ್ರೆ ಅಲ್ಲಿ ಯಾರಿದ್ದಾರೆ? ಇಲ್ಲಿ ಶಿವ ಇಲ್ಲಿದ್ದಾನೆ. ಬೇಗ ನಡಿ, ಬೇಗ ನಡಿ. ಈ ಸೈಕಲ್ ಹೇಗೆ ಓಡ್ತಾ ಇದೆ? ಹಾಗಾದ್ರೆ ಶಿವ ಎಲ್ಲಿ ಹೋದ? ಶಿವ ಎಲ್ಲಿ?
ಇಲ್ಲ, ಗೋಲ್ಡಿಂದ ಯಾರು ದೂರ ಮಾಡಕ್ಕಾಗೋದಿಲ್ಲ. ಅಂಕಲ್ ನಿಮ್ ನಾಟಕನ ನಿಲ್ಸ್ಬಿಟ್ಟು ನಿಜ ಹೇಳಿ, ಇಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಇಲ್ಲ 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 ಇಲ್ಲ, ಇದು ನಂದೇ ಪ್ಲಾನ್ ಆಗಿತ್ತು, ನಂದೇ ಪ್ಲಾನು. ಶಿವ, ಐ ಆಮ್ ಪ್ರೌಡ್ ಆಫ್ ಯು. ಗೋಲ್ಡಿದ ರಾಬರ್ನ ಹಿಡ್ಕೊಟ್ಟಿದ್ದು ಅಲ್ದೆ ಗೋಲ್ಡ್ ಟ್ರೆಜರ್ನು ಕೂಡ ನೀನು ಹಿಡ್ಕೊಟ್ಟಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ಶಿವ. ಶಿವ ಲಕ್ಷ್ಯದಲ್ಲಿ ಒಬ್ಬ ಮಾತ್ರ ಇರೋದು, ಅವನ್ ತರ ಬೇರೆಯವರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ? ಯಾವ ತರ ಗಾಡಿ ಓಡಿಸ್ತಿದ್ಯಾ? ಬದುಕೊಂಡ್ಬಿಟ್ವಿ. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹುಷಾರಾಗಿ ನೋಡಿ. ಒಂದು ಕಾರು ನಾವು ಹಾಕಿರೋ ನಾಕಬಂದಿನ ಹೊಡ್ಕೊಂಡು ವೇಗವಾಗಿ ಹೋಗ್ತಾ ಇದೆ. ನಾವು ಫಾಲೋ ಮಾಡ್ತಾ ಇದೀವಿ. ನನ್ಗನ್ಸುತ್ತೆ ಆ ಗಾಡಿಯಲ್ಲಿ ಸ್ಮಗ್ಲಿಂಗ್ ಕೂಡ್ಸಿದೆ ಅಂತ. ಏನಾದ್ರೂ ಮಾಡು. ಓಕೆ ಲೆಟ್ ಸಿಂಗ್ ಸರ್, ನಾನ್ ನೋಡ್ತೀನಿ. ಈ ಮಗು ಎಲ್ಲಿಂದ ಬರ್ತಿದೆ? ಏನ್ ಮಾಡ್ತಾ ಇದೆ ಇದು? ಹೀರೋ ನಿಲ್ಸೋ ಗಾಡಿನ. ನಾನು ಆ ಗಾಡಿ ಹಿಂದೆನೆ ಬರ್ತಾ ಇದ್ದೀನಿ. ನೀನ್ ಆದಷ್ಟು ಬೇಗ ಬಂದು. ನಾನು ಕಾರ್ ಮೇಲ್ಗಡೆ ಬಿದ್ದುಬಿಟ್ಟಿದ್ದೀನಿ. ನಾನೀಗ ಕಾರ್ನ ಮುಂದ್ಗಡೆ ಇದ್ದೀನಿ. ಕಾರ್ ಮುಂದೆ ಬರ್ತಾ ಇದ್ದೀನಿ. ಏ ಮಗು, ದಾರಿ ಬಿಟ್ಟು ಹೋಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏನಿದು? ಶಿವ, ಅವನ್ನ ಬಿಟ್ಬಿಡು, ಇವನ್ನ ಹಿಡ್ಕೋ. ಇದು ವಜ್ರ ವಜ್ರ. ಇದಂತೂ ಎಡವಟ್ಟಾಗೋಯ್ತು. ಈಗ ಯಾವ್ದಾದ್ರು ಸೇಫ್ ಜಾಗನ ಹುಡುಕ್ಲೇಬೇಕಾಗತ್ತೆ. ಎಂತ ಜಾಗ ಹುಡುಕ್ಬೇಕು ಅಂದ್ರೆ ಯಾರಿಗೂ ಅನುಮಾನನೇ ಬರಬಾರ್ದು. ಒಂದ್ ಜಾಗ ಇದೆ ನನ್ನ ಹತ್ರ. ಬಾಸ್, ಮುಂದಕ್ಕೆ ಹೇಳಿ ಅಲ್ಲ, ನಿಮ್ಮ ಹತ್ರ ಯಾವ ಐಡಿಯಾಗಳಿವೆ? ಒಂದು ಸ್ಕೂಲಲ್ಲಿ ಡೈಮಂಡ್ಸ್ ನ ಹುಡ್ಕೋದು ನಾವು ಶುರು ಮಾಡೋಣ. ವೆರಿ ಗುಡ್ ಬಾಸ್, ವೆರಿ ಗುಡ್. ಥ್ಯಾಂಕ್ ಯು. ವೇದಾಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇವತ್ತಿಂದ ನೈಟ್ ಕ್ಲಾಸಸ್ ಶುರುವಾಯ್ತು. ಯಾವ ಮಕ್ಕಳು ಹಗಲಲ್ಲಿ ಓದಕ್ಕಾಗಲ್ವೋ ಅವರು ರಾತ್ರಿ ಓದಬಹುದು. ಅರೆ ವಾ,
ನಮ್ ಸ್ಕೂಲಲ್ಲಿ ನೈಟ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಸರಿ, ಹಾಗಾದ್ರೆ ರಾತ್ರಿನೂ ಕೂಡ ಹೋಗಿ ನೋಡೋಣ. ಲಡ್ಡು ಸಿಂಗಿಗೆ ಅಡ್ಮಿಷನ್ ಮಾಡಿಸ್ಬಿಡು, ಏನಾದ್ರೂ ಕಲಿತಾನೆ. ನಾನು ಈ ಖುಷಿಯ ವಿಚಾರದಲ್ಲಿ ನನ್ನ ಈ ಪ್ರೀತಿಯ ಮಕ್ಕಳಿಗೋಸ್ಕರ ಒಂದು ಒಂದು ಗಂಟು ರೆಡಿ ಆಗ್ಬಿಟ್ಟಿದೆ. ವೆರಿ ಗುಡ್, ವೆರಿ ಗುಡ್. ಇದು ನನ್ನ ಅಮ್ಮನ ನೈಟ್ ಕ್ಲಾಸ್ ಅಲ್ಲಿರೋ ಹುಡುಗರ ಜೊತೆ ಕಳಿಸ್ಬಿಡು. ಬಾಸ್ ಎದಳಿ, ಮಕ್ಕಳು ಇನ್ನೇನ್ ಬಂದ್ಬಿಡ್ತಾರೆ. ಮಕ್ಕಳನ್ನ ಕಳ್ಸಿ. ಬಂದ್ಬಿಟ್ರಾ? ವೆರಿ ಗುಡ್. ನಿಮ್ಮ ಬ್ಯಾಗ್ ಅಲ್ಲಿ ಡೈಮಂಡ್ಸ್ ನ ಇಟ್ಕೊಳ್ಳಿ, ಮತ್ತೆ ತಗೊಂಡು ಹೋಗಿ. ಇದರಿಂದ ಯಾರಿಗೂ ಡೌಟ್ ಬರೋದಿಲ್ಲ. ಮತ್ತೆ ಎಲ್ಲಿಗೆ ಹೇಳಿದ್ದಾರೆ ಅಲ್ಲಿಗೆ ಡೆಲಿವರಿ ಮಾಡ್ಬಿಡಿ. ಅರ್ಥ ಆಯ್ತಾ? ನಮಗ್ ಅರ್ಥ ಆಯ್ತು ಬಾಸ್. ಡೋಂಟ್ ವರಿ, ಡೈಮಂಡ್ ನ ಬ್ಯಾಗ್ ಅಲ್ಲಿ ಬಚ್ಚಿಟ್ಕೊಂಡು ಹೋಗ್ಬೇಕು. ಮತ್ತೆ ಸಿಟಿ ಹೊರಗಡೆ ಸ್ಮಗ್ಲಿಂಗ್ ಮಾಡ್ಬೇಕು. ನಿಮ್ ಪ್ಲಾನ್ ತುಂಬಾ ಚೆನ್ನಾಗಿದೆ ಬಾಸ್. ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ. ಮತ್ ಯಾರಿಗೂ ಇದು ಕೂಡ ಗೊತ್ತಾಗೋದಿಲ್ಲ ಸ್ಕೂಲಲ್ಲಿ ಡೈಮಂಡ್ಸ್ ನ ತಯಾರಿಸ್ತಿದ್ದಾರೆ ಅಂತ. ಒಂದು ವಿಷಯ ನೆನಪಿರ್ಲಿ. ಯಾವ ವಿಷಯ? ಹೋಗಿ. ಹಲೋ ಫ್ರೆಂಡ್ಸ್, ಐ ಆಮ್ ಶಿವ. ಹೌದಾ, ಒಳ್ಳೇದು. ಶಿವ, ಇವನಿಗೆ ಮಾತಾಡೋಕೆ ಇಷ್ಟ ಇಲ್ಲ. ಹಾಯ್ ಫ್ರೆಂಡ್, ನಾವು ಕೂಡ ಇದೇ ಸ್ಕೂಲ್ನ ಸ್ಟೂಡೆಂಟ್ಸು. ನಿಮ್ಮ ಕ್ಲಾಸ್ನ ಮೊದಲನೇ ದಿನ ಹೇಗಿತ್ತು? ಚೆನ್ನಾಗಿತ್ತು. ಹಾಗಾದ್ರೆ ಏನೇನ್ ಹೇಳ್ಕೊಟ್ರು? ಎಲ್ಲಾನು. ಅರೆ, ಇವರೆಲ್ಲ ಮಾತಾಡಕ್ಕೂ ಅಳ್ತಾರಲ್ಲ. ಏನ್ ಓದ್ಸಿದ್ರು? ಅಯ್ಯೋ, ಹೇಳಿದ್ನಲ್ಲ ಎಲ್ಲಾನು. ಏನಕ್ಕೆ ಪ್ರಾಣ ತಿಂತಿದ್ದೀರಾ? ಇವನು ಹುಡುಗ ಅಂತ ಅನ್ನಿಸ್ತಾ ಇಲ್ಲ. ಫೇಸ್ ಏನೋ ಚಿಕ್ಕ ಹುಡುಗ ತರ ಇದೆ, ಆದ್ರೆ ವಾಯ್ಸ್ ಒಳ್ಳೆ ದೊಡ್ಡ ಮನುಷ್ಯನ ತರ ಇದೆ. ಇವರು ನಮ್ಮನ್ನ ತೊಂದ್ರೆ ಕೊಡ್ತಿದ್ದಾರೆ. ನಮಗೆ ಇವ್ರು ತೊಂದ್ರೆ ಕೊಡ್ತಿದ್ದಾರೆ ನೋಡಿ. ಯಾಕೆ ತೊಂದ್ರೆ ಕೊಡ್ತಿದ್ದೆ ನನ್ನ ಫ್ರೆಂಡ್ಗೆ? ನೀನು ದೊಡ್ಡವ್ರ ವಯಸ್ಸಲ್ಲೇ ಮಾತಾಡ್ತೀಯಾ? ಒಂದ್ಸಲ ಮಾತಾಡ್ ತೋರ್ಸು. ಇವನು ಆಕ್ಟಿಂಗ್ ಮಾಡ್ತಿದ್ದಾನೆ. ಇವ್ರ ವಾಯ್ಸು ದೊಡ್ಡವ್ರ ತರ ಇದೆ. ಏನ್ ಹೇಳ್ದೆ? ಹುಷಾರು, ನನ್ನ ಸ್ನೇಹಿತಿಗೆ ಏನಾದ್ರು ತೊಂದರೆ ಕೊಟ್ರೆ. ನಾವೇನು ಮಾಡ್ತಿಲ್ಲ ಅಂದ್ರೆ ನಮ್ಗೆ ಫೈಟಿಂಗ್ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಹಾ, ಅಲ್ಲ, ನೀನ್ ನಮ್ ಗೆಳೆಯರಿಗೆ ತೊಂದ್ರೆ ಕೊಡ್ತೀಯಾ? ಮತ್ತೆ ನಾವ್ ಏನು ಹೇಳ್ಬಾರ್ದಾ? ಯಾಕೆ ಬರ್ತಿದ್ಯಾ? ನಾವು ಬರೀ ನಕ್ಕಿದ್ದು ಇಲ್ಲ, ಹೊಟ್ಟಿದ್ದು ಶಿವ ಅಲ್ವಾ? ಹಲೋ ಲಡ್ಡು ಸಿಂಗ್ ಸರ್. ಏನಾಯ್ತು? ನಾವನ್ನ ಕೇಳ್ತಾ ಇದ್ವಿ ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು ಅಂತ. ಅದಕ್ಕೆ ಅವರು ಹೊಡೆದಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಒಬ್ಬ ಹುಡುಗನ್ ದನಿ ಅಂತೂ ದೊಡ್ಡ ಮನುಷ್ಯನ್ ತರ ಇತ್ತು. ಓ, ಏನೋ ನಡೀತಾ ಇದೆ ಅನ್ಸುತ್ತೆ. ನೀವೇನು ಚಿಂತೆ ಮಾಡ್ಬೇಡಿ, ನಾನಿವತ್ತು ಸ್ಕೂಲ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀನಿ. ಅವರು ಖಂಡಿತ ಮಕ್ಕಳಲ್ಲ ಶಿವ. ಅವರಲ್ಲಿ ಒಬ್ಬನ್ ದನಿ ಅಂತೂ ದೊಡ್ಡ ಮನುಷ್ಯನ್ ತರಾನೇ ಇತ್ತು. ಇವತ್ ರಾತ್ರಿ ಲಡ್ಡು ಸಿಂಗ್ ಸರ್ ಹೋಗಿ ಚೆಕ್ ಮಾಡ್ತಾರೆ. ನಾವು ಕೂಡ ಸ್ಕೂಲ್ ಹೊರಗಡೆ ಅವ್ರಿಗಾಗಿ ವೇಟ್ ಮಾಡೋಣ. ನೋಡೋಣ ಅವರು ಏನ್ ತಿಳ್ಕೊಂಡ್ ಬರ್ತಾರಂತ.
ಏನ್ ಅವಶ್ಯಕತೆ ಇತ್ತು ಆ ಹುಡುಗನ್ ಜೊತೆ ಜಗಳ ಆಡೋದು ಅಲ್ವಾ ಬಾಸ್? ಜಗಳ ಆಡಿದ್ರೆ ಜನಕ್ಕೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಮತ್ತೆ ಈ ಜಾಗ ಕೂಡ ನಾವು ಬಿಟ್ಟು ಹೋಗ್ಬೇಕಾಗುತ್ತೆ ಅಲ್ವಾ ಬಾಸ್? ಶಿವ ಮತ್ತೆ ಅವನ ಫ್ರೆಂಡ್ಸಿಗೆ ಹೊಡೆದಿದ್ದು ಯಾರು? ಬೇಗ ಹೇಳಿ, ಯಾರ್ಯಾರು ಹೊಡ್ಕೊಂಡಿದ್ದೀರಾ ಅಂತ. ಅವನು ಎಷ್ಟು ಒಳ್ಳೆ ಫೈಟರ್ ಅಂದ್ರೆ ನಾವು ಅವನ್ನ ಹೊಡೆಯೋದಕ್ಕಾಗ್ಲೇ ಇಲ್ಲ ಸರ್. ಆದ್ರೆ ಅವನೇ ನಮಗೆ ಎಂತ ಪಂಚ್ಗಳು ಹೊಡೆದ ಅಂದ್ರೆ ಹೇಳೋದಕ್ಕೆ ಆಗೋದಿಲ್ಲ ಸರ್. ಹೇಳಿ ಹೇಳಿ, ಯಾವ ರೀತಿ ಪಂಚನ ಕೊಟ್ಟ ಅಂತ ಹೇಳಿ. ನಾನು ಕೂಡ ಟ್ರೈನಿಂಗ್ ಕೊಡ್ಬೇಕು. ಹೇಳಿ. ಅಯ್ಯೋ, ನಾನು ಹೇಗೆ ಅಂತ ಹೇಳೋದಕ್ಕೆ ಹೇಳಿದ್ದು, ಹೊಡೆಯೋದಕ್ಕಲ್ಲ. ಅಯ್ಯೋ ನಿಲ್ಸ್ಬಿಡಿ ಸಾಕು. ಅಯ್ಯೋ ಪಂಚಿಂಗ್ ಮಕ್ಕಳೇ, ನನಗೆ ಯಾಕೆ ಹೊಡಿತಾ ಇದ್ದೀರಾ? ಸರ್, ನಮ್ಗೆ ಅಷ್ಟೊಂದು ಧೈರ್ಯ ಇಲ್ಲ ನಾವು ಲಡ್ಡು ಸಿಂಗ್ ಅವ್ರ ಮೇಲೆ ಕೈ ಮಾಡೋದಕ್ಕೆ. ನಾವು ಬರೀ ಹೇಳ್ತಾ ಇದ್ವಿ ಅವ್ನ್ ನಮ್ಗೆ ಹೇಗ್ ಹೊಡ್ದ ಅಂತ. ಲಾಸ್ಟ್ ಪಂಚ್ ಅಂತ ನಿಮ್ಗೆ ಹೇಳಲೇ ಇಲ್ಲ ನಾವು. ಸರ್, ನೀವು ಅವ್ನಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದೀರಾ. ಯು ಆರ್ ಗ್ರೇಟ್ ಸರ್, ಯು ಆರ್ ಗ್ರೇಟ್. ನಮಗೂ ಟ್ರೈನಿಂಗ್ ಕೊಡಿ ಸರ್. ಬೆನ್ಮೂಳೆ ಎಲ್ಲ ಮುರಿದೋಯ್ತು. ಅಯ್ಯೋ ನಡೆಯಲ್ಲ. ಲಡ್ಡು ಸಿಂಗ್ ಸರ್, ಏನಾಯ್ತು? ಏನು ಇಲ್ಲ. ಒಳ್ಳೆ ಮಕ್ಕಳವರು ಓದೋದಕ್ಕೆ ಬಂದಿದ್ದಾರೆ, ಓದ್ತಾನೆ ಇದ್ದಾರೆ. ಲಡ್ಡು ಸಿಂಗ್ ಸರ್, ನಿಜಾನೇ ಹೇಳಿ, ಒಳಗಡೆ ಏನಾಯ್ತು? ನೀವು ಯಾಕೆ ಕುಂಟ್ತಾ ಇದ್ದೀರಾ? ಅಯ್ಯಯ್ಯಯ್ಯಯ್ಯಯ್ಯೋ, ನನ್ನನ್ನು ಸರಿಯಾಗಿ ಹೊಡೆದು ಹಾಕ್ಬಿಟ್ರು. ನಾನು ಹೇಗೆ ಹೊಡ್ಕೊಂಡ್ರಿ ಅಂತ ಕೇಳಿದ್ರೆ ನನಗೆ ಹೊಡೆದ್ಬಿಟ್ರು. ತುಂಬಾ ಡೇಂಜರ್ ಮಕ್ಕಳವರು ಶಿವ. ಕೈ ಕಲ್ ಮೂಳೆ ಎಲ್ಲ ಮುರಿದು ಹಾಕ್ಬಿಟ್ರು. ಲಡ್ಡು ಸಿಂಗ್ ಸರ್, ಏನೋ ಗಡಿಬಿಡಿ ಆಗಿದೆ. ನಾನು ಹೋಗಿ ಚೆಕ್ ಮಾಡ್ತೀನಿ. ಇದೇನಿದು? ಮಿಷಿನ್ನ ಸೌಂಡ್ ಬರ್ತಿದೆ. ಬಾಸ್, ಆ ಹುಡುಗ ಶಿವ ಇಲ್ಲಿ ಕೂಡ ಬಂದ್ಬಿಟ್ಟ. ಏನ್ ಮಾಡುದು? ಶಿವನ ಹಿಡ್ಕೊಂಡು ನನ್ನ ಮುಂದೆ ನಿಮ್ ಮುಂದೆ ತರ್ಬೇಕು. ಇದೆ ಅಲ್ವಾ ಬಾಸ್? ಓಕೆ ಬಾಸ್, ಅವನೇ ಬಂದ್ಬಿಟ್ಟ. ಅವನ್ನ ಕರ್ಕೊಂಬರೋ ಅವಶ್ಯಕತೆನೇ ಇಲ್ಲ. ಮಗು, ನಿನ್ನ ಪ್ರಾಬ್ಲಮ್ ಏನು? ಏ ಮಗು, ನಿನ್ನ ಪ್ರಾಬ್ಲಮ್ ಏನು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಈ ಜಾಗ ಈಗ ಸೇಫ್ ಇಲ್ಲ, ಇಲ್ಲಿಂದ ಹೋಗೋಣ ಅಲ್ವಾ ಬಾಸ್? ಹಿಡೀರಿ ಅವನ್ನ, ಕರ್ಕೊಂಡೋಗಿ ಜೊತೆಯಲ್ಲಿ. ಈ ಜಾಗ ಈಗ ಹಾಗಾದ್ರೆ ಇಲ್ಲಿ ಮಕ್ಕಳು ಯಾರು ಇಲ್ಲ. ಇವಾಗ ಬನ್ನಿ. ಇಲ್ಲಿವರೆಗೂ ನಾನು ಪಾಪ ಅಂತ ಸುಮ್ಮನಿದ್ದೆ. ನೀನು ತಗೋ. ಅಯ್ಯೋ ಎದ್ದೇಳಿ ಬಾಸ್, ನಾವು ಓಡ್ಬೇಕು. ಮತ್ತೆ ನೀವು ನೋಡಿದ್ರೆ ಮಲ್ಕೊಂಡಿದ್ದೀರಾ.
ಬಂದ್ರು, ಲಡ್ಡು ಅಂಕಲ್ ಬಂದ್ರು. ಅವ್ರಿಗೆ ಪೇಡ ಮತ್ತೆ ಲಡ್ಡು ತಿನ್ಸಿ. ಅವ್ರಿಗೆ ಲಡ್ಡು ಮತ್ತೆ ಪೇಡ ತಿನ್ಸಿ. ಅಯ್ಯೋ ಕಾಪಾಡಿ. ಲಡ್ಡು ಸಿಂಗ್ ಸರ್, ಇವ್ರನ್ನ ಅರೆಸ್ಟ್ ಮಾಡಿ, ನಾನ್ ಬರ್ತೀನಿ. ಅರೆ ಇವತ್ತು ಸೈಕಲ್ನು ಹಾರಸ್ತಾನ. ಇವತ್ತಂತೂ ನಾನು ನಿನ್ನ ಬಿಡಲ್ಲ. ಪೈಲಟ್ ಬಿದ್ದದ. ಹೆಲಿಕಾಪ್ಟರ್ನ ಈಗ ನಿಮ್ಗಷ್ಟೇ ಓಡಿಸೋಕೆ ಸಾಧ್ಯ ಇರೋದು. ಹೋಗಿ ಪೈಲಟ್ ಸೀಟಲ್ಲಿ ಕೂತ್ಕೊಳ್ಳಿ. ನಾನೇ ಹಾರಸ್ತಿ. ಅಯ್ಯೋ ಮಲ್ಕೊಳ್ಳೋ ಸಮಯ ಅಲ್ಲ ಬಾಸ್. ಇವಾಗ ಮಲ್ಕೊಂಡ್ರೆ ಕೊನೆವರೆಗೂ ಮಲ್ಕೋಬೇಕಾಗುತ್ತೆ. ಹೇಳಿಸ್ತಾ ಇರೋ, ನನಗೂ ಸಮುದ್ರಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಹೇಳಿಸ್ತಾ ಇರೋ. ಇವನ್ನ ಸುಮ್ಮನೆ ಬಿಡ್ಬೇಡ, ಇವನ್ನ ಮುಗಿಸಿ ಮೇಲಿಂದ. ಬಾಸ್ ಬಾಸ್ ಎದ್ದೇಳಿ, ಎದ್ದೇಳಿ ಬಾಸ್, ಎದ್ದೇಳಿ, ಎದ್ದೇಳಿ, ಎದ್ದೇಳಿ ಬಾಸ್, ಎದ್ದೇಳಿ. ಅಯ್ಯೋ ಎದ್ದೇಳಿ ಬಾಸ್, ಎದ್ದೇಳಿ. ಅಯ್ಯೋ ನೀವು ಮಲ್ಕೊಂಡು ನೆಕ್ಸ್ಟ್ ನಮ್ಮನ್ನೆಲ್ಲ ಮಲಗಿಸ್ತೀರಲ್ಲ ಬಾಸ್, ಎದ್ದೇಳಿ. ಹೇಳ್ತಾ ಇರಿ. ಎದ್ದಿದ್ದೀನಿ. ಅಂಕಲ್, ಫೈಟ್ ಮಾಡ್ತೀರಾ ಇಲ್ಲ ಅರೆಸ್ಟ್ ಆಗ್ತೀರಾ? ಅರೆಸ್ಟೇ ಆಗ್ತೀನಿ. ಇನ್ನು ಎಷ್ಟು ಅಂತ ಫೈಟ್ ಮಾಡ್ತೀಯಾ? ನಾನು ಜೈಲಲ್ಲಾದ್ರೂ ನಿದ್ದೆ ಮಾಡ್ತೀನಿ. ಇಲ್ಲಂತೂ ನಿದ್ದೆನೆ ಮಾಡಕ್ಕಾಗ್ತಿಲ್ಲ. ನೀನ್ ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನು ಈ ಡೈಮಂಡ್ ಸ್ಮಗ್ಲರ್ನ ಹಿಡಿದು ದೊಡ್ಡ ಕೆಲಸನೇ ಮಾಡಿದೀಯ ನೀನು. ಎಷ್ಟು ದಿನದಿಂದ ನಾವಿವ್ರನ್ನ ಹುಡುಕ್ತಾ ಇದ್ದೀವಿ, ಎಷ್ಟು ದಿನದಿಂದ. ನಡಿ, ಲಾಕಪ್ ನಲ್ಲಿ ಹೋಗಿ ನಿದ್ದೆ ಮಾಡುವಿ ಅಂತೆ. Watch India's largest kids library only on Jio Hotstar. Download the app now.